ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಬಿಜೆಪಿಯವರ ಮನೆ ದೇವರು ನಾನು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಅವರ ಆಕ್ರೋಶ. ಜೆಡಿಎಸ್ ಬಿಜೆಪಿ ನಡುವೆ ನಾಯಕತ್ವದ ಕೊರತೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಲೋಕಸಭೆಗೂ ಮುನ್ನ ಐಎನ್ಡಿಐ ಒಕ್ಕೂಟಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಫೆಬ್ರವರಿ 16ರಂದು ರೈತ ಸಂಘಟನೆಗಳಿಂದ ಭಾರತ್ ಬಂದ್. ಬಿಜೆಪಿಯವರಿಗೆ ನಾನೊಂಥರ ಮನೆ ದೇವರು ಇದ್ದಂಗೆ ಅಂತ ವ್ಯಂಗ್ಯವಾಡಿದ್ದಾರೆ ಖರ್ಗೆ ಅವರು. ಯಾಕಾಗಿ ಈ ವಿಚಾರವನ್ನ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಯಾಕೆ ಬರುತ್ತಾರೆ ಎಂಬುದು ಅಸಮರ್ಥ ಬಿಜೆಪಿ ನಾಯಕರಿಗೆ ತಿಳಿದೇ ಇಲ್ಲ. ಬಿಜೆಪಿ ರಾಜ್ಯ ನಾಯಕರು ಅಸಮರ್ಥ ಎಂಬುದು ಮೋದಿಗೆ ಗೊತ್ತಿಲ್ಲ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಟೀಕೆಯನ್ನ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ತಮ್ಮ ಕಾರ್ಯವೈಖರಿಯನ್ನ ಮುಚ್ಚಿ ಹಾಕಲು ಪದೇ ಪದೇ ನನ್ನ ಹೆಸರನ್ನ ಜಪಿಸ್ತಾನೆ ಇರ್ತಾರೆ. ಬಿಜೆಪಿ ನಾಯಕರಿಗೆ ನಾನೊಂಥರ ಮನೆ ದೇವ್ರು ಇದ್ದಂಗೆ. ದಿನಕ್ಕೆ ಒಂದೆರಡು ಬಾರಿ ನನ್ನ ಹೆಸರನ್ನ ಹೇಳ್ದೆ ಇದ್ರೆ ಅವ್ರಿಗೆ ನಿದ್ದೆನೆ ಬರಲ್ಲ, ತಿಂದಿದ್ದು ಕೂಡ ಅರ್ಗೋದಿಲ್ಲ. ರಾಜ್ಯದ 25 ಬಿಜೆಪಿಯ ಸಂಸದರನ್ನ ಯಾಕೆ ತಂದಿದ್ದಾರೆ? ಬರ ಪರಿಹಾರ ದೊಡ್ಡ ಯೋಜನೆಗಳು ಬರಲೇ ಇಲ್ಲ. ನರೇಗಾ ಕೂಲಿಯ ದಿನಗಳ ಹೆಚ್ಚಳ ಮಾಡಿಲ್ಲ. ಅಯೋಗ್ಯ ಅಸಮರ್ಥ ಪದಗಳ ಎಲ್ಲಾ ಸಮಾನಾರ್ಥಕ ಪದಗಳು ಬಿಜೆಪಿಯ ರಾಜ್ಯ ನಾಯಕರಿಗೆ ಸರಿ ಹೊಂದುತ್ತೆ ಅಂತ ವ್ಯಂಗ್ಯವನ್ನ ಆಡಿದ್ದಾರೆ. ಮಂಡಳಿ ನೇಮಕ ಪಟ್ಟಿಗೆ ಪ್ರತಿಕ್ರಿಯಿಸಿದ ಸಚಿವರು, ಎಐಸಿಸಿ ಅಧ್ಯಕ್ಷರು ಎಲ್ಲಿನವರೇ ಇರೋದ್ರಿಂದ ಕಲಬುರಗಿಯಿಂದ ಪಟ್ಟಿಗೆ ತಡೆಯನ್ನ ಬಿದ್ದಿರಬಹುದು. ಲೋಕಸಭಾ ಚುನಾವಣೆ ಟಿಕೆಟ್ ಪಟ್ಟಿಗೂ ಎಲ್ಲಿಂದ ಸಹಿ ಬೀಳಬೇಕು? ಪ್ರಸ್ತುತ ಕಲಬುರಗಿ ಕಾರ್ಯಕರ್ತರ ಹೆಸರು ಜಾಸ್ತಿ ಇವೆ ಎಂಬ ಕಾರಣದಿಂದ ತಡೆಯುವಾಗಿಲ್ಲ. ಮೊದಲ ಪಟ್ಟಿಯಲ್ಲಿ ಹಿರಿಯ ಶಾಸಕರಿಗೆ, ಹಿರಿಯ ಕಾರ್ಯಕರ್ತರು ಹಾಗೂ ಕೆಲವು ಜಿಲ್ಲಾ ಅಧ್ಯಕ್ಷರಿಗೆ ಸ್ಥಾನವನ್ನ ನೀಡುವ ನಿರೀಕ್ಷೆಯನ್ನ ಹೊಂದಿದ್ದು, ಪಕ್ಷಕ್ಕಾಗಿ ದುಡಿಯುವವರಿಗೆ ಆದ್ಯತೆ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಬರ ಪರಿಹಾರವನ್ನ ನೀಡಲೇ ಇಲ್ಲ ಕೇಂದ್ರ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಮಾತನಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಏನೆಲ್ಲ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಈವರೆಗೂ ಬಿಡುಗಡೆ ಮಾಡಿಲ್ಲ. ನಮ್ಮ ರೈತರು ಸಂಕಷ್ಟದಲ್ಲಿ ಇರುವುದನ್ನ ಅರ್ಥ ಮಾಡಿಕೊಳ್ತಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಾಲೂಕಿನ ಬೈಲುಕೊಪ್ಪೆಯಲ್ಲಿ ಬುಧವಾರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಇವರು ಮಾತನಾಡಿದ್ದಾರೆ. 2 ತಿಂಗಳ ಹಿಂದೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಖುದ್ದಾಗಿ ಭೇಟಿಯಾಗಿ ಬರ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ, ಬೇಗ ಕೊಡಿ ಅಂತ ಕೋರಿದ್ದೇವೆ. ಆದ್ರೆ ಕೇಂದ್ರದವರು ಒಮ್ಮೆ ಸಭೆಯನ್ನ ಕರೆದು ಮುಂದೂಡಿದ್ರು. ಪ್ರಧಾನಿಯವರು ಈಚೆಗೆ ಬೆಂಗಳೂರಿಗೆ ಬಂದಾಗ್ಲೂ ಬರ ಪರಿಹಾರ ನೀಡುವಂತೆ ಕೇಳ್ಕೊಂಡಿದ್ವಿ. ಅಲ್ಲಿಂದ ಸ್ಪಂದನೆ ಸಿಗದಿದ್ದರಿಂದ ಸದ್ಯವೇ ನಾವೇ ಬರ ಪರಿಹಾರ ನಿರ್ವಹಣೆ ಮಾಡ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ನಮ್ಮ ಸರ್ಕಾರದಿಂದ ಈವರೆಗೆ 2,000 ಕೋಟಿ ಖರ್ಚನ್ನ ಮಾಡಿದ್ದೇವೆ. ಬರ ಪರಿಹಾರಕ್ಕೆ ಈಗ 550 ಕೋಟಿ ಬಿಡುಗಡೆಯನ್ನ ಮಾಡಿದ್ದೇವೆ. ರೈತರಿಗೆ ಮೊದಲ ಕಂತಿನ ಹಣವನ್ನ ಮುಂದಿನ ವಾರ ಅವರವರ ಖಾತೆಗೆ ಹಾಕಲಾಗುತ್ತೆ. ಕೇಂದ್ರದವರು ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲವೆಂದು ನಾನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಸದ್ಯಕ್ಕೆ ಕುಡಿಯುವ ನೀರಿನ ತೊಂದರೆ ಇಲ್ಲ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾದಲ್ಲಿ ಬರ ಪರಿಹಾರ ಕಾರ್ಯಕ್ಕೆ ಅಡ್ಡಿಯಾಗೋದಿಲ್ಲ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಈ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿ ಸಮರ್ಥವಾದ ನಾಯಕತ್ವ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವನ್ನ ಆಡಿದ್ದಾರೆ. ಯಾವ ಕಾರಣಕ್ಕೆ ಈ ವ್ಯಂಗ್ಯವನ್ನ ಆಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮೈಸೂರಿನ ಪಿರಿಯಾಪಟ್ಟಣದ ತಾಲೂಕಿನ ಬೈಲುಕೊಪ್ಪೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಉತ್ತರವನ್ನ ನೀಡಿದ ಅವರು, ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಾರೆ, ಅವರನ್ನೇ ವಾಪಸ್ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಬಿಜೆಪಿಯವರು ಸಂಪರ್ಕಿಸುತ್ತಿದ್ದಾರೆ ಅಂದ್ರೆ ಏನರ್ಥ ಅಂತ ಕೇಳಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ನಿಮ್ಮಲ್ಲಿ ಲೀಡರ್ಗಳು ಇಲ್ವಾ? ಒಳ್ಳೆಯ ಅಭ್ಯರ್ಥಿಗಳು ಇದ್ರೆ ಚುನಾವಣೆಯನ್ನ ನಿಲ್ಲಿಸಿ ಗೆಲ್ಸ್ಕೊಳ್ಳಿ. ಬಿಎಸ್ ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಕಣ್ಣೀರು ಹಾಕಿಸಿದವರು ಯಾರು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಿದ್ದು ಯಾರು? ಇದೆಲ್ಲವನ್ನ ರಾಜ್ಯ ರಾಜಕಾರಣ ನೋಡ್ಬಿಟ್ಟಿದೆ. ಹೀಗಿದ್ರು ಬಿಜೆಪಿ ಮತ್ತು ಜೆಡಿಎಸ್ ಅವರನ್ನ ತಬ್ಬಿಕೊಳ್ತಾನೆ ಇದೆ. ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರ ತೆಗೆದವರನ್ನೇ ತಬ್ಬಿಕೊಳ್ತಾ ಇದ್ದಾರೆ ಅಂದ್ರೆ 2 ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಅರ್ಥ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ಫೆಬ್ರವರಿ 16ರಂದು ರೈತ ಸಂಘಟನೆಗಳಿಂದ ಭಾರತ್ ಬಂದ್ ಮಾಡಲಾಗುತ್ತೆ ಅಂತ ಹೇಳಿ ರಾಕೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾಕಾಗಿ ಈ ಭಾರತ್ ಬಂದ್ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರೈತರು ಬೆಳೆದಿರುವ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಒತ್ತಾಯಿಸಿ ರೈತ ಸಂಘಟನೆಗಳು ಫೆಬ್ರವರಿ 16ರಂದು ಭಾರತ್ ಬಂದ್ ನಡೆಸಲು ನಿರ್ಧಾರವನ್ನ ಮಾಡಿವೆ ಅಂತ ಹೇಳಿ
ರೈತ ಮುಖಂಡ ರಾಕೇಶ್ ಟಿಕಾಯತ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರೈತ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನ ನೀಡಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸುವಂತೆ ವ್ಯಾಪಾರಿಗಳು ಮತ್ತು ಸಾರಿಗೆ ಸಿಬ್ಬಂದಿಗಳು ಭಾರತೀಯ ಕಿಸಾನ್ ಯೂನಿಯನ್ ಅಂದ್ರೆ ಬಿಕೆಯು ರಾಷ್ಟ್ರೀಯ ವಕ್ತಾರ ರಾಕೇಶ್ ಅವರು ಮನವಿಯನ್ನ ಮಾಡಿದ್ದಾರೆ. ಫೆಬ್ರವರಿ 16ಕ್ಕೆ ನಾವು ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ದೇವೆ. ಸಂಯುಕ್ತ ಕಿಸಾನ್ ಮೋರ್ಚಾ ಅಂದ್ರೆ ಎಸ್ಕೆಎಂ ಸೇರಿದಂತೆ ಹಲವು ರೈತ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಆ ದಿನ ರೈತರು ಸಹ ಹೊಲಗಳಿಗೆ ತೆರಳದೆ ಬಂಧನ ಆಚರಣೆ ಮಾಡಲಿದ್ದಾರೆ. ಇದೊಂದು ದೇಶದ ದೊಡ್ಡ ಸಂದೇಶವನ್ನ ರವಾನೆ ಮಾಡುತ್ತದೆ. ವ್ಯಾಪಾರಿಗಳು ಸಹ ಆ ದಿನ ವ್ಯಾಪಾರ ಸ್ಥಗಿತಗೊಳಿಸಬೇಕು ಮತ್ತು ಗ್ರಾಹಕರು ಖರೀದಿಯನ್ನ ನಿಲ್ಲಿಸಬೇಕು ಅಂತ ಮನವಿಯನ್ನ ಮಾಡ್ಕೊಂತಿದ್ದೇನೆ ಅಂತ ಹೇಳಿದ್ದಾರೆ. ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿ, ನಿರುದ್ಯೋಗ, ಅಗ್ನಿವೀರ್ ಯೋಜನೆಗಳ ವಿರೋಧ ಮತ್ತು ನಿವೃತ್ತರಾದವರಿಗೆ ಪಿಂಚಣಿ ಸಿಗದಿರುವುದು ಸಹ ದೊಡ್ಡ ಸಮಸ್ಯೆಯಾಗಿದ್ದು ಆ ಎಲ್ಲ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಇದು ಕೇವಲ ರೈತ ಸಂಘಟನೆಗಳ ಹೋರಾಟವಲ್ಲ, ಇತರೆ ಸಂಘಟನೆಗಳು ಸಹ ಇದರಲ್ಲಿ ಕೈ ಜೋಡಿಸಲಿದೆ ಅಂತ ಅವರು ತಿಳಿಸಿದ್ದಾರೆ. ಲೋಕಸಭೆಗೂ ಮುನ್ನ INDAಗೆ ಒಂದು ದೊಡ್ಡ ಹೊಡೆತ ಉಂಟಾಗಿದೆ. ನಿಜಕ್ಕೂ ಅದು ಯಾವ ಹೊಡೆತ, ಯಾರು ಈ ಮಾತನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನಂತರ ಪಂಜಾಬ್ನ ಸಿಎಂ ಭಗವಂತ್ ಮಾನ್ ಅವರು INDA ಮೈತ್ರಿಕೂಟಕ್ಕೆ ದೊಡ್ಡ ಬಿಗ್ ಶಾಕ್ ಅನ್ನೇ ನೀಡಿದ್ದಾರೆ. ಈ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವುದಾಗಿ ಭಗವಂತ್ ಮಾನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಪಂಜಾಬ್ನ 13 ಸ್ಥಾನಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ಭಗವಂತ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ. ಪಂಜಾಬ್ನಲ್ಲಿ 13 ಸ್ಥಾನದಲ್ಲಿ ಆಪ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿದೆ. ನಾವು ರಾಜಿ ಮಾಡಿಕೊಳ್ಳೋದೇ ಇಲ್ಲ. ಮಮತಾ ಬ್ಯಾನರ್ಜಿ ಅವರು ತಮ್ಮದೇ ಆದ ನಿರ್ಧಾರವನ್ನ ಹೊಂದಿದ್ದಾರೆ. ನಮಗೆ ನಮ್ಮದೇ ಆದಂತಹ ನಿರ್ಧಾರ ಇದೆ ಅಂತ ಹೇಳಿದ್ದಾರೆ. ಮಾಹಿತಿಯ ಪ್ರಕಾರ ಬಂಗಾಳದಲ್ಲಿ ಕಾಂಗ್ರೆಸ್ 10ರಿಂದ 12 ಸ್ಥಾನವನ್ನ ಕೇಳ್ತಾ ಇದೆ. ಆದ್ರೆ ಮಮತಾ 2ಕ್ಕಿಂತ ಹೆಚ್ಚು ಸ್ಥಾನವನ್ನ ನೀಡಲು ಸಿದ್ಧರಿಲ್ಲ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಹೇಗೆ ನಡೀತಾ ಇದೆ, ಎಷ್ಟು ಸಾವು ನೋವುಗಳಾಗಿದೆ, ಏನಿದರ ವಿಚಾರ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಉಕ್ರೇನ್ನ 65 ಯುದ್ಧ ಖೈದಿಯನ್ನ ಕರೆದೊಯ್ಯುತ್ತಿದ್ದ IL-76 ಸೇನಾ ವಿಮಾನವು ರಷ್ಯಾ ಉಕ್ರೇನ್ ಗಡಿ ಭಾಗದ ಬೆಲ್ಗಾರ್ಡ್ ಪ್ರಾಂತ್ಯದಲ್ಲಿ ಪತನಗೊಂಡಿದೆ ಅಂತ ರಷ್ಯಾದ ರಕ್ಷಣಾ ಇಲಾಖೆಯು ಹೇಳಿಕೆಯನ್ನ ನೀಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋ ಒಂದರಲ್ಲಿ ಬೆಲ್ಗಾರ್ಡ್ ಪ್ರಾಂತ್ಯದಲ್ಲಿ ವಿಮಾನವೊಂದು ಪತನಗೊಂಡು ಬೆಂಕಿ ಹೊತ್ತುಕೊಂಡಿರುವಂತೆ ಕಾಣಿಸ್ತಾ ಇತ್ತು. ಅಪಘಾತದ ಬೆಳಿಗ್ಗೆ 11ರ ಆಸುಪಾಸಿನಲ್ಲಿ ಈ ಘಟನೆ ನಡೆದಿದೆ ಅಂತ ಸಚಿವಾಲಯ ಹೇಳಿಕೆಯನ್ನ ನೀಡಿದೆ. ಯುದ್ಧದಲ್ಲಿ ಸೆರೆಯಾದ ಉಕ್ರೇನ್ನ 65 ಸೈನಿಕರು ಈ ವಿಮಾನದಲ್ಲಿ ಇದ್ರು. ಇವರೊಂದಿಗೆ 6 ವಿಮಾನ ಸಿಬ್ಬಂದಿಗಳು ಮತ್ತು 3 ರಕ್ಷಣಾ ಸಿಬ್ಬಂದಿ ಇದ್ರು. ಕೈದಿಗಳ ಹಸ್ತಾಂತರ ಪ್ರಕ್ರಿಯೆಗಾಗಿ ಅವರನ್ನ ಬೆಲ್ಗಾರ್ಡ್ ಪ್ರಾಂತ್ಯದಲ್ಲಿ ಉಭಯ ರಾಷ್ಟ್ರಗಳ ಗಡಿ ಪ್ರದೇಶಕ್ಕೆ ಕರೆದೊಯ್ಯಲಾಗ್ತಾ ಇತ್ತು ಅಂತ ಸೇನೆ ತಿಳಿಸಿದೆ. ವಿಮಾನದಲ್ಲಿ ಇರುವವರ ಪರಿಸ್ಥಿತಿ ಏನಾಗಿದೆ ಎಂಬುದು ಇನ್ನಷ್ಟು ತಿಳಿಯಬೇಕಾಗಿದೆ. ಘಟನಾ ಸ್ಥಳಕ್ಕೆ ತನಿಖಾ ತಂಡ ಹಾಗೂ ತುರ್ತು ಚಿಕಿತ್ಸಾ ತಂಡ ತೆರಳಿದೆ. ಘಟನೆಯ ಕುರಿತು ಉಕ್ರೇನ್ನಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ವಿಮಾನದಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಾಗಿಸಲಾಗ್ತಾ ಇತ್ತು. ಅದನ್ನ ಉಕ್ರೇನ್ ಹೊಡೆದುರುಳಿಸಿದೆ ಅಂತ ಉಕ್ರೇನ್ನ ಸೇನಾ ಮೂಲಗಳು ತಿಳಿಸಿದೆ. EVM ಮಿಷನ್ ಬಗ್ಗೆ ದಿಗ್ವಿಜಯ ಸಿಂಗ್ ಅವರು ಹಲವಾರು ಬಾರಿ ಹೇಳಿಕೆಯನ್ನ ನೀಡ್ತಿದ್ರು, ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡ್ತಿದ್ರು, ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ದಿಗ್ವಿಜಯ ಸಿಂಗ್ ಅವರು ಮತ್ತಷ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮತಯಂತ್ರದ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗ್ತಾನೆ ಇದೆ. ಕಾಂಗ್ರೆಸ್ನ ನಾಯಕ ದಿಗ್ವಿಜಯ ಸಿಂಗ್ ಅವರು ಈ ಬಗ್ಗೆ ಮಾತನಾಡಿದ್ದು EVM ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸಿದ್ದಾರೆ. ಮತದಾರರಿಗೆ ವಿವಿಪ್ಯಾಟ್ ಚೀಟಿಗಳನ್ನ ಮತಪೆಟ್ಟಿಗೆಯಲ್ಲಿ ಹಾಕುವ ಅವಕಾಶವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮತಪೆಟ್ಟಿಗೆಗೆ ಹಾಕುವ ಈ ಚೀಟಿಗಳನ್ನ ಎಣಿಕೆ ಮಾಡುವ ಮೂಲಕ ಚುನಾವಣಾ ಫಲಿತಾಂಶವನ್ನ ಘೋಷಣೆ ಮಾಡಬೇಕು ಎಂದು ದಿಗ್ವಿಜಯ್ ಸಿಂಗ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ದಿಗ್ವಿಜಯ್ ಸಿಂಗ್ ಅವರು ಹೇಳಿಕೆಯ ಪ್ರತಿಕ್ರಿಯೆ ನೀಡಿರುವಂತಹ ಬಿಜೆಪಿ ದಿಗ್ವಿಜಯ ಸಿಂಗ್ ಅವರು EVM ವಿಶ್ವಾಸಾರ್ಹತೆ ಪ್ರಶ್ನಿಸುವ ಮೂಲಕ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ತಮ್ಮ ಪಕ್ಷದ ಗೆಲುವು ಮತ್ತು ಮಧ್ಯಪ್ರದೇಶದಲ್ಲಿ ತಮ್ಮ ಪುತ್ರನ ಗೆಲುವನ್ನ ಪ್ರಶ್ನೆ ಮಾಡ್ತಿದಾರಾ ಅಂತ ಕೇಳ್ತಾ ಇದ್ದಾರೆ. ಭಾರತ, ಆಸ್ಟ್ರೇಲಿಯಾ, ನೈಜೀರಿಯಾ ಮತ್ತು ಬ್ರೆಜಿಲ್ ಮಾತ್ರ ಚುನಾವಣೆ ನಡೆಸಲು EVMಗಳನ್ನ ಬಳಕೆ ಮಾಡ್ತಾ ಇದೆ ಎಂದು ದಿಗ್ವಿಜಯ ಸಿಂಗ್ ಅವರು ಹೇಳಿಕೆಯನ್ನ ನೀಡಿದ್ರು. ಆಸ್ಟ್ರೇಲಿಯಾದಲ್ಲಿ ಬಳಕೆ ಮಾಡಲಾಗ್ತಾ ಇರುವಂತಹ ಸಾಫ್ಟ್ವೇರ್ ಸಾರ್ವಜನಿಕ ಡೊಮೇನ್ ನಲ್ಲಿದೆ ಮತ್ತು ಯಾರಾದರೂ ಅದನ್ನ ಪ್ರಶ್ನಿಸಬಹುದು ಅಂತ ಸಿಂಗ್ ಅವರು ಹೇಳಿದ್ದಾರೆ. ಇದಿಷ್ಟು ಈ ದಿನದ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.